ನಮಸ್ಕಾರ ಸ್ನೇಹಿತರೆ. ಬ್ಯಾಟಿಂಗ್ ಮತ್ತು ಬೌಲಿಂಗ್ ನಲ್ಲಿ ಕಮಾಲ್ ಮಾಡಿದ ಅಮನ್ಜುತ್ ಕೌರ್. ಎಲಿಸಾ ಪ್ಯಾರಿ ಏಕಾಂಗಿ ಹೋರಾಟ ವ್ಯರ್ಥ. ಮುಂಬೈ ಇಂಡಿಯನ್ಸ್ ವುಮೆನ್ಸ್ ವಿರುದ್ಧ ಆರ್ಸಿಬಿ ವುಮೆನ್ಸ್ ತಂಡಕ್ಕೆ ಸೋಲು. ಹಾಗಾದರೆ ಆರ್ಸಿಬಿ ವುಮೆನ್ಸ್ ಹಾಗೂ ಮುಂಬೈ ಇಂಡಿಯನ್ಸ್ ವುಮೆನ್ಸ್ ತಂಡಗಳ ಪಂದ್ಯದ ಸಾರಾಂಶವನ್ನ ಈ ವಿಡಿಯೋದಲ್ಲಿ ನೋಡೋಣ. ಹೀಗಾಗಿ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, WPL ನ 7ನೆಯ ಪಂದ್ಯದಲ್ಲಿ ಆರ್ಸಿಬಿ ವುಮೆನ್ಸ್ ತಂಡ ಹಾಗೂ ಮುಂಬೈ ವುಮೆನ್ಸ್ ತಂಡಗಳು ಮುಖಾಮುಖಿಯಾಗಿದ್ದು, ಟಾಸ್ ಗೆದ್ದ ಮುಂಬೈ ಇಂಡಿಯನ್ಸ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿತು. ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ವುಮೆನ್ಸ್ ತಂಡ ನಾಯಕಿ ಸ್ಮೃತಿ ಮಂದಣ್ಣ 26 ರನ್ ಹಾಗೂ ವ್ಯಾಟ್ ಎಡ್ಜ್ 9 ರನ್ ಗಳಿಸಿ ಔಟ್ ಆದರು. ನಂತರ ಬಂದ ಎಲಿಸಾ ಪ್ಯಾರಿ ಒಂದೆಡೆ ಅಬ್ಬರದ ಬ್ಯಾಟಿಂಗ್ ಮಾಡಿದರೆ ಮತ್ತೊಂದೆಡೆ ರಾಘ್ವಿ ಬಿಸ್ತ್ 1 ರನ್ ಹಾಗೂ ಕನಿಕಾ ಆಯುಜಾ 3 ರನ್ ಗಳಿಸಿ ಔಟ್ ಆದರು. ನಂತರ ಬ್ಯಾಟಿಂಗ್ ಮಾಡಲು ಬಂದ ರಿಚಾ ಘೋಷ್ ಎಲಿಸಾ ಪ್ಯಾರಿ ಜೊತೆ ಸೇರಿ 50 ರನ್ಗಳ ಜೊತೆಯಾಟವನ್ನ ನೀಡಿ 28 ರನ್ ಗಳಿಸಿ ರಿಚಾ ಘೋಷ್ ಔಟ್ ಆದರು. ಇನ್ನು ಕೊನೆಯವರೆಗೂ ಏಕಾಂಗಿಯಾಗಿ ಬ್ಯಾಟಿಂಗ್ ಮಾಡಿದ ಎಲಿಸಾ ಪ್ಯಾರಿ 43 ಬಾಲ್ಗಳಿಗೆ 2 ಭರ್ಜರಿ 6 ಹಾಗೂ 11 ಬೌಂಡರಿ ಸಹಾಯದೊಂದಿಗೆ ಬರೋಬ್ಬರಿ 81 ರನ್ ಗಳಿಸಿದರು. ಅಂತಿಮವಾಗಿ ಆರ್ಸಿಬಿ ವುಮೆನ್ಸ್ ತಂಡ ನಿಗದಿತ 20 ಓವರ್ಗಳಿಗೆ 7 ವಿಕೆಟ್ ನಷ್ಟಕ್ಕೆ 167 ರನ್ ಗಳಿಸಿತು. ಮುಂಬೈ ಪರ ಬೌಲಿಂಗ್ ನಲ್ಲಿ ಮಿಂಚಿದ ಅಮನ್ಜುತ್ ಕೌರ್ 3 ವಿಕೆಟ್ ಕಬಳಿಸಿದರು. ಇನ್ನು ಈ ಗುರಿಯನ್ನ ಚೇಸ್ ಮಾಡಲು ಬಂದ ಮುಂಬೈ ಇಂಡಿಯನ್ಸ್ ವುಮೆನ್ಸ್ ತಂಡ ಆರಂಭದಲ್ಲೇ ಯಸ್ತಿಕಾ ಭಾಟಿಯಾ 8 ರನ್ ಗಳಿಸಿ ಔಟ್ ಆದರೆ ನಂತರ ಬ್ಯಾಟ್ ಮಾಡಲು ಬಂದ ನ್ಯಾಟ್ ಸಿವರ್ ಬ್ರಾಂಟ್ ಅಬ್ಬರದ ಬ್ಯಾಟಿಂಗ್ ಅನ್ನ ಮಾಡಿ ಕೇವಲ 21 ಬಾಲ್ಗಳಿಗೆ 42 ರನ್ ಸಿಡಿಸಿ ಔಟ್ ಆದರು. ನಂತರ ಏಲಿ ಮ್ಯಾಥ್ಯೂಸ್ 15 ರನ್ ಹಾಗೂ ಅಮೇಲಿಯಾ ಕೀರ್ 2 ರನ್ ಗಳಿಸಿ ಔಟ್ ಆದರೆ ನಂತರ ಬ್ಯಾಟಿಂಗ್ ಮಾಡಲು ಬಂದ ಹರ್ಮನ್ ಪ್ರೀತ್ ಕೌರ್ ಅಮನ್ಜುತ್ ಕೌರ್ ಜೊತೆ ಸೇರಿ ತಂಡವನ್ನ ಗೆಲುವಿನ ದಡ ಸೇರಿಸುವಲ್ಲಿ ಯಶಸ್ವಿಯಾದರು. ಈ ಜೋಡಿ 62 ರನ್ಗಳ ಜೊತೆಯಾಟವನ್ನ ಆಡಿ 50 ರನ್ ಗಳಿಸಿದ ಹರ್ಮನ್ ಪ್ರೀತ್ ಕೌರ್ ವಿಕೆಟ್ ಒಪ್ಪಿಸಿದರು. ನಂತರ ಕೊನೆಯಲ್ಲಿ ಭರ್ಜರಿ ಬ್ಯಾಟಿಂಗ್ ಮಾಡಿದ ಅಮನ್ಜುತ್ ಕೌರ್ 19ನೇ ಓವರ್ನಲ್ಲಿ 2 ಭರ್ಜರಿ ಸಿಕ್ಸರ್ ಸಿಡಿಸುವ ಮೂಲಕ ತಂಡಕ್ಕೆ ಗೆಲುವನ್ನ ತಂದುಕೊಟ್ಟರು. ಅಂತಿಮವಾಗಿ 19.5 ಓವರ್ಗಳಲ್ಲಿ 170 ರನ್ ಗಳಿಸುವ ಮೂಲಕ ಆರ್ಸಿಬಿ ವುಮೆನ್ಸ್ ತಂಡದ ವಿರುದ್ಧ ಮುಂಬೈ ಇಂಡಿಯನ್ಸ್ ವುಮೆನ್ಸ್ ತಂಡ ಗೆದ್ದಿದೆ.